ಇನ್ನೇನಿಲ್ಲ, ಮಳೆ ಇಲ್ಲ. ಅವತ್ತಿಂದ ನೋಡ್ತೀವಿ ಮಳೆ ಇಲ್ಲ, ಬೆಳೆ ಇಲ್ಲ. ಕರ್ನಾಟಕಕ್ಕೆ ಇದು ಬರಗಾಲ ಬಂದಿದೆ. ಮುಖ್ಯಮಂತ್ರಿಗಳು ಒದ್ದಾಡ್ತವ್ರೆ. ಯಾರೇ ಆದರೂ ಒದ್ದಾಡಬೇಕಂತ ಪರಿಸ್ಥಿತಿ ಬಂದಿದೆ. ಜನಗಳಿಗೆ ಒಳ್ಳೇದು ಮಾಡ್ಬೇಕು. ಇವಾಗ ಫಸ್ಟು ಇಲ್ಲಿ ಕುಡಿಯೋಕ್ಕೆ ನೀರಿದ್ದು ಬೇರೆಯವರಿಗೆ ಬಿಡೋಕ್ಕೆ ಅನುಕೂಲ ಮಾಡ್ಬೋದು ನಾವು. ನಮಗೆ ಇಲ್ಲ ಅನ್ನೋಕ್ಕೆ ಬೇರೆ ಬಿಡೋಕ್ಕಾಗಲ್ಲ. ತಮಿಳ್ನಾಡಿಗೆ ಫಸ್ಟ್ ಬಿಡೋಕ್ಕೆ ಆಗೋದೇ ಇಲ್ಲ ನೀರು. ಯಾಕಂದರೆ ಸರ್ CWRC ಬಂದ್ಬಿಟ್ಟು ಯಾವ ತಂಡನೂ ಕಳಿಸಿಲ್ಲ. ಕಳಿಸ್ಬಿಟ್ಟು ಅಲ್ಲಿ ಪರಿಶೀಲನೆ ಮಾಡೋದಕ್ಕೆ ಯಾವ ತಂಡನೂ ಕಳಿಸಿಲ್ಲ. ಯಾವುದು ಪರಿಶೀಲನೆ ಮಾಡ್ದಂಗೆ ಇವರು ಡಿಸಿಷನ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ಅಷ್ಟೇ. ಅಷ್ಟು ಹೇಳಕ್ಕೆ ಯಾವ ಥರ ಅಡ್ಜಸ್ಟ್ಮೆಂಟ್? ಅದು ಕೇಂದ್ರ ಸರ್ಕಾರ ಮೇಲೆ ಹಾಕೊಂಡು ಇಲ್ಲಿ ಒಳಗಡೆ ಇವರೇ ಸರ್ಕಾರ ಕಾಂಗ್ರೆಸ್ ಮಾಡ್ಕೊಂಡು ವ್ಯವಹಾರ ಮಾಡ್ತಾರೆ. ಯಾರು ಬಿಗಿಯಾಗಿ ಕೇಳ್ತಾ ಇಲ್ಲ, ಯಾರನ್ನೂ ಕೇಳಬೇಕು. ಅಲ್ಲಿನ CM ಬಿಗಿಯಾಗಿರ್ಬೇಕಾದ್ರೆ ನಮ್ಮ CM ಇಲ್ಲಿನ CM ಯಾಕೆ ಬಿಗಿಯಾಗಿಲ್ಲ? ಬಿಗಿಯಾಗಿಲ್ಲ, ಇವರು ಅವರು ಅಡ್ಜಸ್ಟ್ಮೆಂಟ್ ಇರ್ಬೋದು ಅಂತ ಮಾತು. ನಮಗೆ ನೀರಿಲ್ಲಪ್ಪ, ನಿಮ್ಗೆ ಯಾಕೆ ಬಿಡ್ಬೇಕಂತ ನಮ್ಮ ಸೇಮ್ ಹೇಳ್ಬೇಕು. ಸರ್, ಇದು ಏನಿದೆ ಕಾವೇರಿ ವಿವಾದ ದಶಕಗಳ ಕಾಲದಿಂದಲೂ ಇದು ಬರ್ತಾನೆ ಇದೆ. ಇದಕ್ಕೆ ಯಾವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್? ಅದೇ ಮಳೆ ಬರ್ಬೇಕಷ್ಟೇ, ಒಂದೇ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ನೀರು ನಮಗೆ ಸಾಲಲ್ಲ, ಅಲ್ಲಿ ಬಿಡೋಕ್ಕಾಗತ್ತೆ ಇವಾಗ ಸದ್ಯ. ಹೌದಲ್ರಿ? ಅದಕ್ಕೆ ನಮಗೆ ಮೊದಲು ನಮ್ಮ ರೈತರಿಗೆ ನೀರು ಇದಕ್ಕೆ ಬೇಕು, ಮತ್ತು ಕುಡಿಯೋಕ್ಕೆ ಬೆಂಗಳೂರಿಗೆ ನೀರು ಬೇಕು. ಅಷ್ಟು ಮಳೆಗಾಲ ಅಂತೂ ಆಗಿಲ್ಲ, ಹಾಗಾಗಿ ನಾವು ಬಿಡೋಕ್ಕಾಗಲ್ಲ. ಯಾಕಂದರೆ ಈ ವರ್ಷ ಮಳೆ ಬಂದಿರೋದು ಅಷ್ಟೇ ಹಾಂ, ಅಷ್ಟೇ ಅಲ್ವಾ? ಹೌದು. ಇದೆಲ್ಲ ತಿಳ್ಕೊಂಡು ಇವರು ಯಾರೇ ಒಂದು ತಂಡವನ್ನು ಕಳಿಸಿ ಪರಿಶೀಲನೆ ಮಾಡ್ದಂಗೆ ನೀರು ಬಿಡಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಅವ್ರು ಹೇಳ್ತಾರೆ ಮೇಡಮ್, ನೀರು ಬಿಟ್ಟರು ಸಮುದ್ರಕ್ಕೆ ಹೋಗಿ ಸೇರ್ತದೆ ಅದು. ಅವ್ರು ಇದು ಮಾಡಲ್ಲ. ನಾವು ಬಿಟ್ಟರೆ ನೀರು ನಮಗೆ ಕರ್ನಾಟಕ ಬೇಕಲ್ಲ, ಮಂಡ್ಯಕ್ಕೆ, ಬೆಂಗಳೂರಿಗೆ, ಮೈಸೂರಿಗೆಲ್ಲ. ಹಾಗಾಗಿ ಬಿಡೋದು ಅಷ್ಟು ಇದು ಅಲ್ಲ. ಸರ್, ಮಂಡ್ಯದಲ್ಲಿ ರೈತರು ನೋಡ್ತಾ ಇದ್ದೀರಾ ಪಾಪ, ಬೆಳೆ ಇದ್ದಂಗೆ ಒಣಗ್ತಾ ಇದೆ ಬೆಳೆ. ಹೌದೌದು, ಬೆಳೆ ಎಲ್ಲ ಅದನ್ನು ಇವ್ರು ಗೊತ್ತಾಗಲ್ವ ಸರ್? ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ರಾಜ್ಯ ಸರ್ಕಾರ ಅದೇ ಇದು ಈ ಮೇಲ್ಮನವಿ ಹಾಕೋತಾರೆ ಅವರು. ಮೀಟಿಂಗ್ ನೋಡ್ರ 11:30 ಗಂಟೆಗೆ ರಾಜ್ಯ ಸರ್ಕಾರ ಬಿಡಾಕ್ತಾ ಇರಲಿಲ್ಲ. ಅವ್ರು ಕೇಳ್ತಾರೆ, ಆದರೆ ನಮ್ಮ ರಾಜ್ಯ ಸರ್ಕಾರ ಬಿಡಕ್ಕೆ ಒಪ್ಪಲ್ಲ ಅದಕ್ಕೆ. ಅಲ್ಲ ಸರ್, ಈಗ ತಮಿಳ್ನಾಡು ಅದಕ್ಕೆ ಒಳ್ಳೆ ಲಾಯರ್ಗಳನ್ನ ಅಂದರೆ ವಕೀಲರು ಇಟ್ಬಿಟ್ಟು ವಿವಾದ ಮಾಡ್ತಾರೆ. ನಮ್ಮ ವಕೀಲರು ಯಾರು ಮೇಡಮ್? ನಮ್ಮ ವಕೀಲರು ಇವತ್ತು ಮಾತಾಡಿ ನಮ್ಮ ಸೇಮ್ರು ನಮ್ಮ ವಕೀಲರು ಆ ಚಾಣಕ್ಷತನ ಇಲ್ವಾ? ಇಲ್ಲ, ಅದಕ್ಕೆ ನಮ್ಗೆ ಇಷ್ಟ ನಾವು ಕಾಯ್ಕೊಂಡು ಹೊಂಟ್ರೆ ನಮ್ಗೆ. ಯಾಕಂದ್ರೆ ಮಳೆ ಇಲ್ಲ, ಬೆಳೆ ಇಲ್ಲ, ನಾವು ನಮ್ಮ ಕಷ್ಟ ನಾವು ಪಡ್ತಾ ಇದ್ದೀವಿ. ನಮ್ಮ ರಾಜ್ಯದ ವಕೀಲರು ಚೆನ್ನಾಗಿರ ಅದಕ್ಕೆ ನಮ್ಗೆ ಇಷ್ಟು ನಡೆದವು. MP ಸಾಹೇಬರು ಇಷ್ಟು ದಿನ 5 ವರ್ಷದಾಗ ಚೆನ್ನಾಗಿ ವಕೀಲರು ಮೇಂಟೈನ್ ಮಾಡ್ಯಾರ. ಈಗಲೂ ಮೇಂಟೈನ್ ಮಾಡತ್ತಾರ ಅವರು. ಅವ್ರದ್ದು ಪ್ರಾಬ್ಲಮ್ ಇಲ್ಲ. ಅದು ನಮ್ಮ ರೈತರು ಹೋಟ್ ನಡೆಸ್ಯಾರ. ಆ ಹೋಟ್ ನಾವು ಎಲ್ಲರೂ ಕೂಡ ಬೆಂಬಲ ಕೊಡೋಣ. ನೀರು ಇಲ್ಲೇ ಕುಡಿಯೋಕೆ ನೀರಿಲ್ಲವಲ್ಲ, ಅಲ್ಲಿ ಅವ್ರು ಬಿಟ್ಟು ಏನು ಮಾಡೋದು ಹೇಳಿ? ಇಲ್ಲೇ ಬೆಂಗಳೂರು ಜನಕ್ಕೆ ನೀರಿಲ್ಲ, ಬೆಂಗಳೂರಿಗೂ ಜನಕ್ಕೂ ನೀರಿಲ್ಲ, ರೈತರಿಗೂ ಇಲ್ಲ ನೀರು. ಕುಡಿಲಿಕ್ಕೆ ನೀರಿಲ್ಲ, ರೈತರಿಗೂ ಒಂದು ದೊಡ್ಡ ಹೇಳಿ ಕುಡಿಯೋಕೆ ನೀರಿಲ್ಲ, ಶಾರ್ಟೇಜ್ ಇದೆ. ಈಗ ನಮ್ಗಳು ಗೊತ್ತಾಗ್ತಾ ಇದೆ, ಯಾಕೆ ಸರ್ ಅವ್ರಿಗೆ ಗೊತ್ತಾಗಲ್ವ ಈ ವಿಚಾರ? ಅವ್ರು ಅಲ್ಲ ತಿಳ್ಕೊಬೇಕಲ್ಲ, ದೊಡ್ಡ ರಾಜಕಾರಣಿಗೆ ತಿಳ್ಕೊಬೇಕಲ್ಲ, ಏನು ಮಾಡೋಕ್ಕಾಗತ್ತೆ ಹೇಳಿ? ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಸರ್? ಅಲ್ಲ, ರಾಜ್ಯ ಈ ಸರ್ಕಾರ ಬಂದೇ ಈ ಥರ ಆಗಿರೋದೆಲ್ಲ. ಯಾವಾಗ ಕಾಂಗ್ರೆಸ್ ಬರುತ್ತೆ ಅವಾಗ ಎಲ್ಲ ಬರಗಾಲೇ ಆಗುತ್ತೆ. ಬರಗಾಲ ಗ್ಯಾರಂಟಿ. ಕಾವೇರಿ ನೀರು ಅಲ್ಲ, ನೀರಿಗೆ ಬರಗಾಲ, ಒಟ್ಟೆ ಮಳೆನೇ ಆಗಲ್ಲ ಕಾಂಗ್ರೆಸ್ ಸರ್ಕಾರ ಬಂದರೆ. CWRC ಅವರಿಗೆ ಏನಂತ ಹೇಳ್ತೀರಾ? ಈ ನೀರು ಬಿಡಲೇಬಾರ್ದು. ನೀರು ಕುಡಿಯೋಕೆ ನೀರಿಲ್ಲ, ಅವ್ರು ಬಿಟ್ಟರೆ ಏನು ಮಾಡ್ತಾರೆ ಹೇಳಿ? ನೀರು ಬಿಡಲೇಬಾರ್ದು. ನಮಗೆ ಸಾಕಾದ್ರೆ ಆಮೇಲೆ ಮುಂದೆ ನೋಡೋದು ಅದು.